ಚಾಪ್ಟರ್. ಆಸಿಡ್, ಬೇಸ್, ಸಾಲ್ಟ್. ನೋಡಿ ಇದು ಆಸಿಡ್ ಬೇಸ್, ಆಸಿಡ್ ಬೇಸ್ ಸಾಲ್ಟ್, ಆಸಿಡ್ ಬೇಸ್ ಸಾಲ್ಟ್. ಸೊ ಆಸಿಡ್ ಅಂದ್ರೆ ಏನು ನೋಡಿ, ಆಸಿಡ್ ಅಂದ್ರೆ ವೆರಿ ಈಸಿ. ಇದರಲ್ಲಿ ಯಾವುದು ನಿಮಗೆ ಹುಳಿ ಟೇಸ್ಟ್ ಕೊಡ್ತವೆ, ಹುಳಿ ಟೇಸ್ಟ್, ಸೋರ್ ಟೇಸ್ಟ್. ಮತ್ತೆ ಯಾವ್ದು ನಿಮಗೆ ನೋಡಿ, ಆಸಿಡ್ ಅಂದ್ರೆ ನಿಮಗೆ ಹುಳಿ ಟೇಸ್ಟ್ ಬರಬೇಕು. ನೀವು ಯಾವ್ದು ಹುಳಿ ತಿಂತ್ರಿ, ಹುಣಸೆ ಹಣ್ಣು, ಲೆಮನ್, ಆಮೇಲೆ ಟೊಮ್ಯಾಟೊ, ನೋಡಿ ಇವೆಲ್ಲ ಹುಳಿ ಹುಳಿ. ನಿಮ್ಗೆ ಯಾವ್ದು ಟೇಸ್ಟ್ ಹುಳಿ ಬರುತ್ತೆ ಅವೆಲ್ಲ ಆಸಿಡ್. ಆ ಹುಳಿ ಬಂದಿದೆ ಅಂದ್ರೆ ಲಿಟ್ಮಸ್ ಪೇಪರ್ ಅಂತ ಇದೆ, ದಟ್ ಈಸ್ ಲಿಟ್ಮಸ್ ಪೇಪರ್. ಲಿಟ್ಮಸ್ ಪೇಪರ್, ಲಿಟ್ಮಸ್ ಪೇಪರ್ ಏನ್ ಕಲರ್ ಚೇಂಜ್ ಆಗುತ್ತೆ, ರೆಡ್ ಕಲರ್ ಚೇಂಜ್ ಆಗುತ್ತೆ. ಬ್ಲೂ ಕಲರ್ ಲಿಟ್ಮಸ್ ಪೇಪರ್ ತಗೊಂಡೋಗಿ ಆಸಿಡ್ ಹಾಕಿದ್ರೆ ರೆಡ್ ಕಲರ್ ಬಂತು. ಸೊ ದಟ್ ಇಸ್ ಇಂಡಿಕೇಶನ್ ಆಫ್ ಆಸಿಡ್ ಸೊಲ್ಯೂಷನ್. ಮತ್ತೆ ಈ ಆಸಿಡ್ ಸೊಲ್ಯೂಷನ್ ಅಲ್ಲಿ ಮೋರ್ H ಪ್ಲಸ್ ಅಯಾನ್ಸ್ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಮೋರ್ H ಪ್ಲಸ್ ಅಯಾನ್ಸ್ ಇದೆ. ಇಟ್ ಕಂಟೈನ್ H ಪ್ಲಸ್ ಅಯಾನ್ಸ್ ಆರ್ ಮೋರ್ H ಪ್ಲಸ್ ಅಯಾನ್ಸ್ ಇರುತ್ತೆ ಆಸಿಡ್. ಸೊ ಟೇಸ್ಟ್ ಸೋರ್ ಟೇಸ್ಟ್ ಹುಳಿ ಹುಳಿ ಇತ್ತಾ ಆಸಿಡ್. ಮತ್ತೆ ಲಿಟ್ಮಸ್ ಪೇಪರ್ ರೆಡ್, ಬ್ಲೂ ಟು ರೆಡ್ ಆಯ್ತಾ ಆಸಿಡ್. ನೋಡಿ ಯಾವ್ದು ಬರುತ್ತೆ, HCl, ಹೈಡ್ರೋಕ್ಲೋರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್, ನೈಟ್ರಿಕ್ ಆಸಿಡ್, ಅಸಿಟಿಕ್ ಆಸಿಡ್, ಇವೆಲ್ಲ ಏನಂದ್ರೆ ಆಸಿಡ್ಗಳು. ಹಾಗಾದ್ರೆ ಬೇಸಿಗೆ ಒಂದು ಕೋಡ್ ಮಾಡ್ಕೊಳ್ಳೋಣ ನಾವು. ಬೇಸಿಗೆ ಬಿಗ್ ಬಾಸ್ ಅಂತ ನೆನ್ಪಿಟ್ವಿ. ಬೇಸಿಗೆ ಬಿಗ್ ಬಾಸ್, ಬೇಸಿಗೆ ಬಿಗ್ ಬಾಸ್. ಏನ್ ಬಿಗ್ ಬಾಸ್ ಅಂದ್ರೆ ಏನು ನೋಡಿ, ಬೇಸು ಬಿಗ್ ಬಾಸ್, ಬಿಗ್ ಬಾಸ್ ಅಥವಾ ಬಿ ಬಿಗ್ ಬಾಸ್. ನೋಡಿ ಬೇಸು, ಬಿ ಅಂದ್ರೆ ಬೇಸ. ಬೇಸ್ನ ಇಟ್ಟಾಗ ಬಿಟ್ಟರೆ ಟೇಸ್ಟ್, ಯಾವ್ದು ಕಹಿ ಇರ್ತದೋ ಅಂದ್ರೆ ಬ್ಲೂ ಲಿಟ್ಮಸ್ ಕಲರ್ ಬರ್ತದೆ, ಬ್ಲೂ ಕಲರ್ ಬರ್ತದೆ. ಇಷ್ಟೇ ಮುಗಿತು, ಬಿಗ್ ಬಾಸ್ ಬೇಸ್ ಕಲರ್. ನಿಮಗೆ ಬೇಸ್ ಬಗ್ಗೆ ಕೇಳಿದ್ರೆ ಇಷ್ಟು ಬರೀ ಸಾಕು. ಬೇಸ್ ಬಿಟ್ಟರ್ ಇನ್ ಟೇಸ್ಟ್, ನೋಡಿ ಬಿಟ್ಟರ್ ಇನ್ ಟೇಸ್ಟ್. ಲಿಟ್ಮಸ್ ಪೇಪರ್ ರೆಡ್ ಇಂದ ಬ್ಲೂ ಕನ್ವರ್ಟ್ ಆಯ್ತು. ಮತ್ತೆ ಇದ್ರಲ್ಲಿ ಯಾವ ಅಯಾನ್ಸ್ಗಳು ಜಾಸ್ತಿ ಇರ್ತಾವ ಅಂದ್ರೆ OH ಮೈನಸ್ ಅಯಾನ್ಸ್ ಜಾಸ್ತಿ ಇರ್ತವೆ. ಬೇಸಲ್ಲಿ ಇಟ್ ಹ್ಯಾವ್ OH ಮೈನಸ್ ಅಯಾನ್ಸ್. H ಪ್ಲಸ್ ಅಯಾನ್ಸ್ ಅಂದ್ರೆ ಆಸಿಡ್, OH ಮೈನಸ್ ಅಯಾನ್ಸ್ ಅಂದ್ರೆ ಬೇಸ್. ಓಕೆ, ನೆಕ್ಸ್ಟ್ ಯಾವ ಬೇಸ್ ಬರ್ತವೆ, ಸ್ಟ್ರಾಂಗ್ ಬೇಸ್ NaOH, KOH, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್. ಹಾಗಾದ್ರೆ ನೋಡಿ ವೆರಿ ಇಂಪಾರ್ಟೆಂಟ್, ಇದನ್ನ ಎಲ್ಲರೂ ಕಲಿಯಲೇಬೇಕು ನೀವು. ಈ ರಿಯಾಕ್ಷನ್ ಇಂಪಾರ್ಟೆಂಟ್, ಎಕ್ಸಾಮ್ ಪಕ್ಕಾ ಕೇಳ್ತೀನಿ, 2 ಮಾರ್ಕ್ಸ್ ಇರುತ್ತೆ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದ್ರೆ ಆಸಿಡ್ ಅಂಡ್ ಬೇಸ್ ರಿಯಾಕ್ಟ್ ಟು ಫಾರ್ಮ್ ಎ ಸಾಲ್ಟ್ ಅಂಡ್ ವಾಟರ್. ಆಸಿಡ್ ಬೇಸ್ ಎರಡು ರಿಯಾಕ್ಟ್ ಆಗಿ ಸಾಲ್ಟ್ ಮತ್ತೆ ವಾಟರ್ ಫಾರ್ಮೇಶನ್ ಅಂದ್ರೆ ಅದನ್ನ ನಾವೇಂತ ಕರಿತೀವಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನೋಡಿ ಆಸಿಡ್ ಇದು ಬೇಸ್, ಸ್ಟ್ರಾಂಗ್ ಬೇಸ್ NaOH, ಇದು ಆಸಿಡ್. ಎರಡು ನೋಡಿ NaCl, H2O ಆಯ್ತು, ನೋಡಿ ಸಾಲ್ಟ್ ಆಯ್ತು, ವಾಟರ್ ಆಯ್ತು. ಆಸಿಡ್ ಬೇಸ್ ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ ಮತ್ತೆ ವಾಟರ್ ಆದ್ರೆ ಅದನ್ನ ನಾವೇಂತ ಕರಿತೀವಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನೆಕ್ಸ್ಟ್ pH ವ್ಯಾಲ್ಯೂ ಆಫ್ ಆಸಿಡ್ ರೈನ್. ನೋಡಿ ಯಾವ pH ವಾಟರ್ ಲೆವೆಲ್ 5.6 ಗಿಂತ ಕಡಿಮೆ ಇರುತ್ತೆ ಅದನ್ನ ನಾವು ಆಸಿಡ್ ರೈನ್ ಅಂತ ಕರಿತೀವಿ. ಹಾಗಾದ್ರೆ ಆಸಿಡ್ ರೈನ್ ಎಫೆಕ್ಟ್ ಏನಾಗುತ್ತೆ, ಇದೇನಾದ್ರು ಹಾರ್ಮ್ಫುಲ್ ಟು ಸರ್ವೈವ್ ಆಫ್ ದಿ ಅಕ್ವಾಟಿಕ್ ಆರ್ಗನಿಸಮ್. ಆ ಆಸಿಡ್ ರೈನ್ ಬಂದ್ಮೇಲೆ ಕೆರೆಗಳಿಗೆ ಅಥವಾ ಗಿಡಗಳಿಗೆ ಏನಾದ್ರು ಬಿದ್ರೆ ಅದೇನ್ ಮಾಡುತ್ತೆ, ಅಕ್ವಾಟಿಕ್ ಆರ್ಗನಿಸಮ್ ನ ಕಿಲ್ ಮಾಡುತ್ತೆ ಒಂದು. ನೆಕ್ಸ್ಟ್ ಸಾಯಿಲ್ ಫರ್ಟಿಲಿಟಿನ ಡಿಕ್ರೀಸ್ ಮಾಡುತ್ತೆ. ಸಾಯಿಲ್ ಫರ್ಟಿಲಿಟಿ ಅಂದ್ರೆ ಮಣ್ಣಲ್ಲಿರುವಂತಹ ಒಂದು ಪೌಷ್ಟಿಕಾಂಶಗಳನ್ನೆಲ್ಲ ಕಿಲ್ ಮಾಡಕ್ ಬಿಡುತ್ತೆ. ಸೊ ನೆಕ್ಸ್ಟ್ ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ ಲಾಸಸ್ ದೇರ್ ಲಸ್ಟರ್. ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ ಅಂದ್ರೆ ಇದು ತಾಜ್ ಮಹಲ್ ಆಗಿರ್ಬೋದು ಅಥವಾ ಗೋಲ್ ಗುಂಬಜು, ಇವೆಲ್ಲ ಏನಿದಾವೆ ದೇವಸ್ಥಾನಗಳು, ಇವೆಲ್ಲ ಅದ್ರ ಮೇಲೆ ಮಳೆ ಬಿದ್ದಾಗ, ಅದು ಆಸಿಡ್ ಬಿದ್ದಾಗ ಅದ್ರ ಮೇಲೆ ಲೇಯರ್ಸ್ ಏನಿರುತ್ತೆ ಆ ಲೇಯರ್ಸ್ ಎಲ್ಲ ಲಾಸ್ ಆಗ ಸ್ಟಾರ್ಟ್ ಆಗುತ್ತೆ. ನೋಡಿ ವೆರಿ ಇಂಪಾರ್ಟೆಂಟ್, ಆಸಿಡ್ ಏನಂದ್ರೆ ಏನು, pH ವ್ಯಾಲ್ಯೂ ಇಸ್ ಬಿಲೋ 5.6. ಇದರಿಂದ ಆಗೋ ಎಫೆಕ್ಟ್ ಏನು, ಅಕ್ವಾಟರಿಸಮ್ ಕಿಲ್ ಆಗುತ್ತೆ ಒಂದು. ಇನ್ನೊಂದು ಸಾಲ್ಟ್ ಫರ್ಟಿಲಿಟಿ ಕಡಿಮೆ ಆಗುತ್ತೆ. ಇನ್ನೊಂದು ಮಾನ್ಯುಮೆಂಟ್ಸ್ ಮೀನ್ಸ್ ಮಾರ್ಕ್ಗಳಿದಾವೆ, ಅದನ್ನೆಲ್ಲ ಏನಾಗುತ್ತೆ, ಅದ್ರ ಲಸ್ಟರ್ ನ ಕಳ್ಕೊಳ್ಳುತ್ತೆ, ಶೈನಿಂಗ್ ಸರ್ಫೇಸ್ ನ ಕಳ್ಕೊಳ್ಳುತ್ತೆ ಅಂತ ಅರ್ಥ. ನೆಕ್ಸ್ಟ್ ವಿಚ್ ಸಬ್ಸ್ಟೆನ್ಸ್ ಇಸ್ ಯೂಸ್ ಟು ರಿಡ್ಯೂಸ್ ದ ಸ್ಟಮಕ್ ಅಸಿಡಿಟಿ. ನೋಡಿ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಹೊಟ್ಟೆ ನೋವು ಬಂದಾಗ ಅಥವಾ ಹೊಟ್ಟೆ ಉರಿ ಬಂದಾಗ, ಯಾಕಂದ್ರೆ ನಮಗೆ ಸ್ಟಮಕ್ ಅಲ್ಲಿ ಆಸಿಡ್ ರಿಲೀಸ್ ಆಗುತ್ತೆ, ದಟ್ ಇಸ್ HCl ಆಸಿಡ್ ರಿಲೀಸ್ ಆಗುತ್ತೆ. ನಾವು ಸರಿಯಾದ ಟೈಮ್ ಊಟ ಮಾಡಿಲ್ಲ ಅಂದ್ರೆ ಆ ಆಸಿಡ್ ನಮ್ಮ ಮ್ಯೂಕಸ್ ಲೇಯರ್ ನ ಬರ್ನ್ ಮಾಡದೆ, ಆ ಬರ್ನ್ ಮಾಡಿ ಅಲ್ಸರ್ ಫಾರ್ಮೇಶನ್ ಆಗುತ್ತೆ. ಅವಾಗ ನಮಗೆ ಸ್ಟಮಕ್ ಅಲ್ಲಿ ಇರಿಟೇಷನ್, ಬರ್ನಿಂಗ್ ಸಿಚುವೇಶನ್ ಆದಾಗ ನೀವು ಹ್ಯಾವ್ ಟು ಕನ್ಸ್ಯೂಮ್, ನೀವು ಅವಾಗ ಆಂಟಾಸಿಡ್ ನ ತಗೋಬೇಕು. ಆ ಆಂಟಾಸಿಡ್ ಯಾವ್ದಪ್ಪ ಅಂದ್ರೆ ಮಿಲ್ಕ್ ಆಫ್ ಮೆಗ್ನೀಷಿಯಂ ಅಥವಾ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ MgOH ಟ್ವೈಸ್, ಇದನ್ನ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. So what is the value of pH value responsible for tooth decay? Tooth decay is less than 5.5. ನಿಮ್ಮ ಹಲ್ಲುಗಳು ಯೆಲ್ಲೋ ಕಲರ್ ಪಾಚಿ ಬಂದಿದೆ ಅಂದ್ರೆ ದಟ್ ಇಸ್ ಬಿಕಾಸ್ ಆಫ್ 5. pH ಲೆವೆಲ್ ಕಡಿಮೆ ಆಗಿರುತ್ತೆ, 5.5 ಆಗಿರುತ್ತೆ. ಅಂದ್ರೆ ಅಸಿಡಿಕ್ ಆಗಿರುತ್ತೆ ನಿಮ್ಮ ಟೀತು. ನೀವು ತಿಂದಂತ ಆಹಾರ ಹೋಗಿ ಎಲ್ಲ ಸೇರ್ಕೊಂಡು ಒಳ್ಳೆ ಇದು ಯೆಲ್ಲೋ ಕಲರ್ ಫುಲ್ಲು ಎಲ್ಲೋ ಒಂಥರ ಇದು ಕಾಮಾಲಿ ರೋಗ ಬಂದಂಗ ಆಗಿರ್ತದೆ. ಸೊ ಅವಾಗ ನೀವೇನ್ ಮಾಡ್ಬೇಕು, ಟೂತ್ ಪೇಸ್ಟ್ ತಗೊಂಡು ಬ್ರಷ್ ಮಾಡ್ತೀವಿ. ಟೂತ್ ಪೇಸ್ಟ್ ಇಸ್ ದ ಬೇಸಿಕ್ ಇನ್ ನೇಚರ್. ಆ ಟೂತ್ ಪೇಸ್ಟ್ ಬೇಸಿಕ್ ಇನ್ ನೇಚರ್ ಆಗಿರುತ್ತೆ. ಸೊ ವಾಟ್ ಇಸ್ ದ ಕಾಮನ್ ನೇಮ್, ಕಾಮನ್ ನೋನ್ ಆಸ್ ಬ್ರೈನ್. ಸೊ ಇದರಲ್ಲಿ sodium chloride is called as brine. So what are the reason for using
ಟೂತ್ ಪೇಸ್ಟ್ ಟು ಪ್ರಿವೆಂಟ್ ದ ಟೂತ್ ಡಿಕೆ. ಟೂತ್ ಡಿಕೆ ಯಾಕೆ ಕಂಡುಹಿಡಿಯಬೇಕು? ಬಿಕಾಸ್ ಆ ಟೂತ್ ಪೇಸ್ಟ್ ಇಸ್ ಬೇಸಿಕ್ ನೇಚರ್. ಹೇಳಿದ್ನ ಟೂತ್ ಪೇಸ್ಟ್ ಒಂದು ಬೇಸಿಕ್ ನೇಚರ್ ಆಗಿರುತ್ತೆ. ಇದು ನ್ಯೂಟ್ರಲೈಸ್ ನಮ್ಮ ಬಾಡಿ ಅಸಿಡಿಕ್ ಆಗಿರುತ್ತಲ್ಲ, ಅವಾಗ ಟೂತ್ ಪೇಸ್ಟ್ ಬೇಸ್ ಆದಾಗ ಎರಡು ನ್ಯೂಟ್ರಲೈಸ್ ಆಗಿ ಸಾಲ್ಟ್ ಮತ್ತೆ ವಾಟರ್ ಆಗಿ ಅದು ರಿಮೂವ್ ಆಗುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ನ್ಯಾಚುರಲ್ ಆಸಿಡ್ಸ್ ಯಾವ್ದಿದೆ ನೋಡಿ. ವಿನೆಗರ್ ಎಲ್ಲ ಗೋಬಿ ಮಂಜೂರಿ ತಿಂತೀರಿ, ಚೆನ್ನಾಗಿ ಪಾನಿಪುರಿ ತಿಂತೀರಿ, ಅಥವಾ ಎಗ್ ರೈಸ್ ಮಾಡಿಸಿ ತಿಂತೀರಿ. ಆ ಎಗ್ ರೈಸ್ ಹಾಕೋದಿರೋ ವಿನೆಗರ್ ಅಂದ್ರೆ ಏನು? ಅಸಿಡಿಕ್ ಆಸಿಡ್ ಇರುತ್ತೆ ಅಲ್ಲಿ. ಅಸಿಡಿಕ್ ಆಸಿಡ್ ಎಷ್ಟಾಗಿರ್ತಾರೆ? ಅಸಿಡಿಕ್ ಆಸಿಡ್ 5 to 8% ಅಸಿಡಿಕ್ ಆಸಿಡ್ ನ ವಾಟರ್ಗೆ ಹಾಕಿದ ತಕ್ಷಣ ಒಂದು ಬೀಕರ್ ಅಲ್ಲಿ 5 to 8% ಮಾತ್ರ ಅಸಿಡಿಕ್ ಆಸಿಡ್ ಹಾಕಿದ್ರೆ ಅದು ಬೇಕು ವಿನೆಗರ್. ಸೊ ಆರೆಂಜ್ ಸಿಟ್ರಿಕ್ ಆಸಿಡ್ ನೋಡಿ. ಆರೆಂಜು, ಲೆಮನ್ ಇವೆಲ್ಲ ಏನು? ಸಿಟ್ರಿಕ್ ಆಸಿಡ್. ಕರ್ಡ್, ಮಿಲ್ಕ್, ಲ್ಯಾಕ್ಟಿಕ್ ಆಸಿಡ್. ಸೊ ಆಂಟ್ ಸ್ಟಿಂಗು, ಆಂಟ್ ಬೀ ಸ್ಟಿಂಗು ಅಥವಾ ನೆಟಲ್ ಸ್ಟಿಂಗು ಇವೆಲ್ಲ ಮೆಥಾನಿಕ್ ಆಸಿಡ್. ಮತ್ತೆ ಲೆಮನ್ ಕೂಡ ಸಿಟ್ರಿಕ್ ಆಸಿಡ್ ನೋಡಿ. ಹೇಳಿದ್ರೆ ಲೆಮನ್ ಮತ್ತೆ ಆರೆಂಜ್ ಎರಡು ಸಿಟ್ರಿಕ್ ಆಸಿಡ್. ಸೊ ಸೇಮ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಯೂಸಸ್ ಆಫ್ ಸಾಲ್ಟ್. ಸೊ ಕಾಮನ್ ಸಾಲ್ಟ್ ಅಂಡ್ ಯೂಸಸ್. ಒಂದು ಕಾಮನ್ ಸಾಲ್ಟ್ ಅದು ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ ಕಾಮನ್ ನೇಮ್ ಅದು ಬ್ಲೀಚಿಂಗ್ ಪೌಡರ್. ಹಾಗಾದ್ರೆ ಕೆಮಿಕಲ್ ನೇಮ್ ಏನು? ಕೆಮಿಕಲ್ ನೇಮ್ ವೆರಿ ಇಂಪಾರ್ಟೆಂಟ್. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ನೋಡಿ. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ CaOCl2. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಇದೆಲ್ಲ ಯೂಸ್ ಮಾಡ್ತಾರೆ? ಯೂಸ್ಡ್ ಇನ್ ದಿ ಡಿಸ್ಇನ್ಫೆಕ್ಟೆಡ್ ವಾಟರ್. ವಾಟರ್ ಅಲ್ಲಿ ಇರುವಂತಹ ಏನು ಇನ್ಫೆಕ್ಟೆಂಟ್ಸ್ ನ ರಿಮೂವ್ ಮಾಡಕ್ಕೆ, ಜರ್ಮ್ಸ್ ಗಳನ್ನ ರಿಮೂವ್ ಮಾಡಕ್ಕೆ ನಾವೇನ್ ಮಾಡ್ತೀವಿ? ಬ್ಲೀಚಿಂಗ್ ಪೌಡರ್. ಅಥವಾ ಟು ಕಿಲ್ ದ ಜರ್ಮ್ಸ್ ಇನ್ ದ ವಾಟರ್. ವಾಟರ್ ಇರುವಂತಹ ಕ್ರಿಮಿ ಕೀಟಗಳನ್ನೆಲ್ಲ ಕಿಲ್ ಮಾಡಕ್ಕೆ ವಿ ಯೂಸ್ ಬ್ಲೀಚಿಂಗ್ ಪೌಡರ್. ಯೂಸ್ಡ್ ಆಸ್ ಎ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ. ಯಾಕಂದ್ರೆ ನೋಡಿ ಇಲ್ಲಿ ಓ ಇದೆಯಲ್ಲ, ಓ ಇರೋದ್ರಿಂದ ಆಕ್ಸಿಡೈಸೇಷನ್ ಚೆನ್ನಾಗುತ್ತೆ. ಟು ಬ್ಲೀಚ್ ದ ಕ್ಲಾತ್ ನ ಬ್ಲೀಚ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಅಂದ್ರೆ ಸೋಡಾ ಪುಡಿ ಮನೇಲಿರುತ್ತಲ್ಲ, ಅಡಿಗೆ ಪುಡಿ, ದೋಸೆಗೆಲ್ಲ ಹಾಕ್ತಾರಲ್ಲ ಅದಕ್ಕೆ. ಸೊ ಏನಕ್ಕೆ ಹಾಕ್ತಾರೆ ಅದನ್ನ ನೋಡಿ. ಹಾಫ್ ತಪ್ಪಲಿ ಇರೋಂತ ಇದಕ್ಕೆ ಏನು ದೋಸೆ ಹಿಟ್ಟಿಗೆ ಆ ಸೋಡಾ ಪುಡಿನ ಹಾಕಿದ ತಕ್ಷಣ ಅದು ಜಾಸ್ತಿ ಆಗಿರುತ್ತೆ. ಯಾಕೆ ಜಾಸ್ತಿ ಆಗಿರುತ್ತೆ? ಬಿಕಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆಡ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿ ಊದ್ಕೊಳ್ಳುತ್ತೆ. ಎಲ್ಲ ಬಳಸ್ತಾರೆ? ಒಂದು ಬೇಕರಿಗಳಲ್ಲಿ ಬಳಸ್ತಾರೆ. ಸಾಫ್ಟ್ ಅಂಡ್ ಸ್ಪಾಂಜಿ ಬ್ರೆಡ್ ಮತ್ತೆ ಬೇಕರಿ ಕೇಕು ಎಲ್ಲಾನು ಮಾಡಕ್ಕೆ ಬೇಕಿಂಗ್ ಸೋಡಾನ ಹಾಕ್ತಾರೆ. ಮತ್ತೆ ಫೈರ್ ಎಕ್ಸ್ಟಿಂಗ್ವಿಷರ್ ಬಳಸ್ತಾರೆ. ಫೈರ್ ಎಕ್ಸ್ಟಿಂಗ್ವಿಷರ್ ಮತ್ತೆ ಆಂಟಾಸಿಡ್ ಆಗಿ ಯೂಸ್ ಮಾಡ್ತಾರೆ. ಇಷ್ಟೇ ಯೂಸ್ ನೋಡಿ. ಬೇಕಿಂಗ್ ಸೋಡಾ ಕಾಮನ್ ನೇಮ್, ಸೈಂಟಿಫಿಕ್ ನೇಮ್ ಒಂದು ಕೆಮಿಕಲ್ ಸೋಡಿಯಂ ಬೈಕಾರ್ಬನೇಟ್ NaHCO3 ನೋಡಿ. NaHCO3. ಸೊ ಇಟ್ ಇಸ್ ಯೂಸ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಫೈರ್ ಎಕ್ಸ್ಟಿಂಗ್ವಿಷರ್. ಫೈರ್ ಎಕ್ಸ್ಟಿಂಗ್ವಿಷರ್ ಬಳಸ್ತಾರೆ. ಮತ್ತೆ ಪ್ರಿಪರೇಷನ್ ಆಫ್ ಬೇಕಿಂಗ್ ಪೌಡರ್ ಯೂಸ್ಡ್ ಇನ್ ದಿಸ್ ಆಂಟಾಸಿಡ್ ನೋಡಿ. ಆಂಟಾಸಿಡ್ ಯೂಸ್ ಮಾಡ್ತಾರೆ, ಬೇಕರಿಗಳಲ್ಲಿ ಯೂಸ್ ಮಾಡ್ತಾರೆ, ಫೈರ್ ಎಕ್ಸ್ಟಿಂಗ್ವಿಷರ್ ಯೂಸ್ ಮಾಡ್ತಾರೆ. ಏನಪ್ಪ ಕಷ್ಟ ಇದೆ ಬೇಕಿಂಗ್ ಸೋಡಾ. ನೆಕ್ಸ್ಟ್ ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾ ಸೋಡಿಯಂ ಬೈಕಾರ್ಬನೇಟ್ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ Na2CO3 10H2O. Na2CO3 10H2O. So it is used in the to remove the permanent hardness of the water. ನೀರಿನ ಗಡುಸುತನವನ್ನು ರಿಮೂವ್ ಮಾಡಕ್ಕೆ ದೇ ಯೂಸ್ ವಾಷಿಂಗ್ ಸೋಡಾ. ಇದು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗ್ಲಾಸಸ್ ನೋಡಿ. ಗ್ಲಾಸಸ್, ಬೊರಾಕ್ಸ್ ಕಾಂಪೌಂಡ್ ಮತ್ತೆ ಸೋಪ್ ಪ್ರಿಪರೇಷನ್, ಪೇಪರ್ ಪ್ರಿಪರೇಷನ್, ಈ ಪ್ರಿಪರೇಷನ್ ಗಳಲ್ಲಿ ಯಾವ್ದನ್ನ ವಾಷಿಂಗ್ ಸೋಡಾನ ಬಳಸ್ತಾರೆ. ನೆಕ್ಸ್ಟ್ POP. ನಮಗೆಲ್ಲ ಗೊತ್ತು POP. ಕೈ ಮುರ್ಕೊಂಡಿರ್ತೀರಿ, ಹಿಂಗೇ ಹೋಯ್ತಿರ್ತೀರಿ, ಹಾಸ್ಪಿಟ್ಲಿಗೆ ಹೋದ ತಕ್ಷಣ ನಾವು ಗಾರೆ ಹಾಕಿ ಕೊಡ್ತಾರೆ. ನೆಟ್ಟಿಗೆ ಇರ್ಲಿ ನಾವು ಆ ಗಾರೆ ವೈಟ್ ಸಿಮೆಂಟ್ ಇರುತ್ತಲ್ಲ, ಆ ವೈಟ್ ಸಿಮೆಂಟ್ POP ಇದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅದು ಮಾಲಿಕ್ಯುಲರ್ ಫಾರ್ಮುಲಾ ಬಂದು ನೋಡಿ. ಕ್ಯಾಲ್ಸಿಯಂ ಆಕ್ಸೈಡ್ ಹೆಮಿಹೈಡ್ರೇಟ್. ಮಾಲಿಕ್ಯುಲರ್ ಫಾರ್ಮುಲಾ ಇಸ್ CaSO4 ಹಾಫ್ ವಾಟರ್ ನೋಡಿ. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಹೆಮಿ ಅಂದ್ರೆ ಅರ್ಧ ಅಂತ, ಹೆಮಿಹೈಡ್ರೇಟ್ ನೋಡಿ. ಇಟ್ ಇಸ್ ಯೂಸ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಟಾಯ್ಸ್. ಯಾವ್ದೋ ಒಂದು ಆರ್ಟಿಕಲ್ ಮಾಡಬೇಕು ಅಂದ್ರೆ